Dear students, let us discuss about salient features of our constitution. Republic system. The constitution has declared India a republic. The head of the country is indirectly elected by the citizens. The constitution has declared in India a republic. Indian constitution ಏನಂತ ಒಂದು ಡಿಕ್ಲೇರ್ ಮಾಡಿದೆ, ರಿಪಬ್ಲಿಕ್ ಕಂಟ್ರಿ ಅಂತ ಬಿಟ್ಟು ನಮ್ಮ ಇಂಡಿಯಾವನ್ನು ಡಿಕ್ಲೇರ್ ಮಾಡಲಾಗಿದೆ. ದ ಹೆಡ್ ಆಫ್ ದ ಕಂಟ್ರಿ ಈಸ್ ಇಂಡೈರೆಕ್ಟ್ಲಿ ಎಲೆಕ್ಟೆಡ್ ಬೈ ದ ಸಿಟಿಸನ್ಸ್. ಸೊ ಹೆಡ್ ಆಫ್ ದ ಕಂಟ್ರಿ, ಈ ಒಂದು ಇಡೀ ದೇಶದ ಹೆಡ್ಡನ್ನು ನಾವು ಇಂಡೈರೆಕ್ಟ್ ಆಗಿ ಏನು ಮಾಡ್ತೀವಿ, ನಾವೇ ಎಲೆಕ್ಟ್ ಮಾಡ್ತೀವಿ. ಸೊ ಪರೋಕ್ಷವಾಗಿ ನಮ್ಮ ನಾಯಕರನ್ನು ನಾವು ಆಯ್ಕೆ ಮಾಡ್ತೀವಿ. ಇನ್ ಇಂಡಿಯಾ ದ ಪ್ರೆಸಿಡೆಂಟ್ ಈಸ್ ದ ಕಾನ್ಸ್ಟಿಟ್ಯೂಷನಲ್ ಹೆಡ್ ಆಫ್ ಸ್ಟೇಟ್ and he is elected. The president is the constitutional head. ನಮ್ಮ ಪ್ರೆಸಿಡೆಂಟನ್ನು ನಾವು ಕಾನ್ಸ್ಟಿಟ್ಯೂಷನಲ್ ಹೆಡ್ ಅಂತ ಬಿಟ್ಟು ಕರಿತಾ ಹೋಗ್ತೀವಿ. ಸೊ ಹಿ ಈಸ್ ಎಲೆಕ್ಟೆಡ್, ಇವರು ನಮ್ಮಿಂದನೇ ಪರೋಕ್ಷವಾಗಿ ಆಯ್ಕೆ ಆಗ್ತಾ ಹೋಗ್ತಾರೆ. ಅವರ್ ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ಡಿಕ್ಲೇರ್ಡ್ ಇಂಡಿಯಾ ಹ್ಯಾಸ್ ಎ ರಿಪಬ್ಲಿಕ್, ಒಂದು ಗಣತಂತ್ರ ರಾಜ್ಯವಾಗಿ ಕಂಡುಬರ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಫೀಚರ್ಸ್ ಈಸ್ ಫೆಡರಲ್ ಸಿಸ್ಟಮ್. Our constitution provides for a federal system of government because of our country consists of different languages, caste, race and geographical regions. Our constitution provides a federal system. ನಮ್ಮ ಕಾನ್ಸ್ಟಿಟ್ಯೂಷನ್ ಏನಾಗಿದೆ, ನಮಗೆ ಏನು ಪ್ರೊವೈಡ್ ಮಾಡಿದೆ, ಫೆಡರಲ್ ಸಿಸ್ಟಮನ್ನು ಪ್ರೊವೈಡ್ ಮಾಡಿದೆ. ಸೊ ಯಾಕೆ ಅಂದರೆ ನಮ್ಮ ಇಡೀ ಭಾರತ ದೇಶದ ಒಂದು ಲ್ಯಾಂಗ್ವೇಜ್ ಹಲವಾರು ರೀತಿಯಾದಂತಹ ಲ್ಯಾಂಗ್ವೇಜ್ಗಳನ್ನು ನಾವಿಲ್ಲಿ ಕಾಣ್ತೀವಿ, ಕ್ಯಾಸ್ಟ್ಗಳನ್ನು ಕಾಣ್ತೀವಿ, ರೇಸಸ್ಸನ್ನು ಅಂದರೆ ಜನಾಂಗಗಳನ್ನು ಕಾಣ್ತೀವಿ. ಜೊತೆಗೆ ಪ್ರತಿಯೊಂದು ಜಿಯೋಗ್ರಫಿಕಲ್ ಏರಿಯಾನು ಕೂಡ ಒಂದು ಜಿಯೋಗ್ರಫಿಕಲ್ ಏರಿಯಾದಿಂದ ಮತ್ತೊಂದು ಜಿಯೋಗ್ರಫಿಕಲ್ ಏರಿಯಾಕ್ಕೆ ತುಂಬ ಡಿಫ್ರೆನ್ಸ್ಗಳನ್ನು ಇರುವಂಥದ್ದನ್ನ ನಾವು ಕಾಣ್ತಾ ಹೋಗ್ತೀವಿ. ಸೊ ಹಾಗಾಗಿ ನಮ್ಮದೊಂದು ಫೆಡರಲ್ ಸಿಸ್ಟಮ್ ಆಗಿ ಕಂಡುಬರ್ತಾ ಹೋಗುತ್ತೆ. ಅಡ್ಮಿನಿಸ್ಟ್ರೇಟಿವ್ ಪವರ್ಸ್ ಆರ್ ಶೇರ್ಡ್ ಬೈ ದ ಸೆಂಟ್ರಲ್ ಆ್ಯಂಡ್ ದ ಸ್ಟೇಟ್ ಗವರ್ನಮೆಂಟ್ಸ್. ಸೊ ನಮ್ಮ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಕೂಡ ಏನಾಗಿದೆ, ಶೇರ್ಡ್ ಆಗಿದೆ. ಸೆಂಟ್ರಲ್ ಅಂದರೆ ವಿಕೇಂದ್ರೀಕರಣವಾಗಿ ಕಂಡುಬರ್ತಾ ಹೋಗುತ್ತೆ. ಸೊ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಗವರ್ನಮೆಂಟ್ಸ್ ಆರ್ ದೇರ್. ಸೊ ದ ಸೆಂಟ್ರಲ್ ಲೀಸ್ಟ್ ಹ್ಯಾಸ್ 100 subjects. So the central list has maintained 100 subjects. So in the same way, state list has 61 subjects and concurrent list has 52 subjects. The Supreme Court possesses powers to solve all the disputes rising between the center and state with respect to any subject. ಯಾವುದೇ ಸಬ್ಜೆಕ್ಟ್ ಇರಲಿ, ಅಲ್ಲಿ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ, ಎಲ್ಲ ರೀತಿಯಾದಂತಹ ಡಿಸ್ಪ್ಯೂಟ್ಗಳನ್ನು ಸಾಲ್ವ್ ಮಾಡ್ತಾ ಹೋಗುತ್ತೆ.